ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅಂದ್ಕೊಂಡಿನಿ. ನಾನು ಕೂಡ ಆರಾಮದೀನಿ ರೀ. ಇವತ್ತೊಂದು ಸ್ಪೆಷಲ್ ರೆಸಿಪಿ ಬಗ್ಗೆ ನಿಮಗೆ ತಿಳಿಸ್ಬೇಕು ಅಂತ ಅಂದ್ಕೊಂಡಿನಿ ಫ್ರೆಂಡ್ಸ್. ತಮ್ಮನೇಲಿ ನೋಡಿಬಿಟ್ಟು ಆಲ್ರೆಡಿ ನಿಮಗೆ ಇದೇನು ರೆಸಿಪಿ ಅಂತ ಗೊತ್ತಾಗಿರುತ್ತಾ. ಸೊ ಇದ್ರ ಹೆಸರು ಬಂದುಬಿಟ್ಟು ಮಖಾನ ಅಂಥೇಳಿ. ಬೆಂಗಳೂರಿನಾಗ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಬಟ್ ನಮ್ಮ ಸೈಡ್ ಇದ್ರ ಉಪಯೋಗ ಒಂಚೂರು ಕಡಿಮೆ. ಆಲ್ಮೋಸ್ಟ್ ಜನಕ್ಕೆ ಗೊತ್ತೂ ಇರಲ್ಲ ಇದು. ಇವತ್ತು ನಾನು ಇವನು ಸ್ನ್ಯಾಕ್ಸ್ ಮಾಡಾದ್ನಿರಿ ಸಾಯಂಕಾಲ. ಮತ್ತು ಇವನು ರೆಡಿ ಮಾಡೋದು ಜಸ್ಟ್ 2 ನಿಮಿಷದ ಕೆಲಸ ಐತ್ರಿ. ಏನೂ ಇಲ್ಲ, ಬರೀ ಉಪ್ಪು ಖಾರ ಹಚ್ಚಿದ್ರಾಯ್ತು. ಒಂದಿಷ್ಟು ತುಪ್ಪದಾಗ ಹುರಿದ್ರಾಯ್ತು ರೀ. ಇವನ್ನ ನಾ ಸ್ಟಾರ್ಟಿಂಗಿಲ್ಲಿ ಹುರ್ಕೊಳತ್ತಿದ್ನಿ. ಆ್ಯಸ್ ಇಟ್ ಈಸ್ ಪಾಪ್ಕಾರ್ನ್ ಥರನೇ ಇರ್ತಾವೆ ರೀ ತಿನ್ನೋಕ್ಕದು. ಏನು ಭಾಳ ಡಿಫ್ರೆನ್ಸ್ ಏನು ಅನಿಸಲ್ಲ. ಬಟ್ ಇದರಿಂದ ತುಂಬ ಬೆನಿಫಿಟ್ಸ್ ಅದಾವೆ ಫ್ರೆಂಡ್ಸ್. ಹಾಗಾಗಿ ಇದ್ರ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟರಾಯ್ತು ಅಂಥೇಳಿ ನಾ ವಿಡಿಯೋ ಮಾಡತ್ತೀನಿ. ರೆಸಿಪಿ ಶೇರ್ ಮಾಡೋಕೆ ದೊಡ್ಡ ರೆಸಿಪಿನೂ ಅಲ್ಲ ಫ್ರೆಂಡ್ಸ್. ಇದು ಜಸ್ಟ್ 2 ನಿಮಿಷದ ಕೆಲಸ ಐತಿ. ಸ್ಟಾರ್ಟಿಂಗ್ ನಾನು ಇಲ್ಲಿ ಇದನ್ನು ಒಂಚೂರು ಹಂಗೆ ಡ್ರೈ ಹುರ್ಕೊಳತ್ತೀನಿ ರೀ. ತುಪ್ಪ ಏನೂ ಹಾಕಿಲ್ಲ, ಹಂಗೆ ಡ್ರೈ ಹುರ್ಕೊಳತ್ತೀನಿ. ಯಾಕಂದ್ರೆ ಇವು ಭಾಳ ಮೆತ್ತಗಿರ್ತಾವೆ ರೀ. ಸೊ ಹಂಗೆ ತಿನ್ನೋಕ್ಕಾಗಲ್ಲ, ಹುರ್ದ ತಿನ್ಬೇಕು. ಹೀಗಾಗಿ ಒಂದು 2 ನಿಮಿಷ ಹುರ್ಕೊಳತ್ತೀನಿ. ಅವು ಒಂಚೂರು ಕೆಂಪು ಬಣ್ಣ ಬರೋ ತನಕನೂ ಹುರಿಬೇಕು ರೀ. ಸೊ ಈಗ ನಾ ಹುರಿಯತ್ತೀನಿ ಫ್ರೆಂಡ್ಸ್. ಮತ್ತು ತುಂಬ ಹೊತ್ತು ಏನು ತೊಗೊಳಲ್ರಿ ಇವು, ಜಲ್ದಿನೇ ರೋಸ್ಟ್ ಆಗ್ತಾವೆ. ನೋಡ್ಬೋದು ನೀವು. ಇನ್ನು ಟೀ ಟೈಮ್ ಜೊತೆಗೆ 1 ಕಪ್ ಇವನು ತಿಂದ್ರೆ ಹೆಲ್ತಿಗೂ ಭಾಳ ಚಲೋ ರೀ. ಇದನ್ನು ಮಖಾನ ಅಂದರೆ ಯಾರಿಗೆ ಗೊತ್ತಿರಲ್ಲ ಅವ್ರಿಗೆ ನಾವು ಸರಳವಾಗಿ ಹೇಳ್ಬೇಕಂದ್ರೆ ಇವು ಕಮಲದ ಬೀಜಗಳು ಫ್ರೆಂಡ್ಸ್. ಇವು ಇನ್ನೇನು ಅಲ್ಲ. ಇನ್ನು ಇವನು ತಿನ್ನೋದ್ರಿಂದ ಏನು ಬೆನಿಫಿಟ್ಸ್ ಅದಾವು ಅಂತಂದ್ರೆ, ಫಸ್ಟ್ ಆಫ್ ಆಲ್ ಡಯಟ್ ಮಾಡೋರಿಗೆ ಏನೈತಲ್ರಿ ಅದು ಅವ್ರಿಗೆ ಭಾಳ ಹೆಲ್ಪ್ ಆಗುತ್ತಿದ್ದು. ಬೆಳಗ್ಗೆ ಟಿಫಿನ್ ತಪ್ಪಿಸಿ ಇನ್ನು ಚಪಾತಿ ಯಾವಾಗಲೂ ತಿನ್ನೋಕ್ಕಾಗಲ್ಲ, ಚಪಾತಿ ತಿನ್ನೋಕ್ಕೆ ಹೀಟ್ ಆಗುತ್ತೆ ಅನ್ನೋರು, ಚಪಾತಿನ ಇಷ್ಟಪಡ್ಲಾರ್ದವರು ಅಂಥವ್ರು ಏನೈತಲ್ಲ, ಬೆಳಗ್ಗೆ ಇವನ್ನ 1 ಬೌಲ್ ಹುರಿದು ಆರಾಮಾಗಿ ತಿನ್ಬೋದು ಫ್ರೆಂಡ್ಸ್. ಮತ್ತು ಇವನು ತಿನ್ನೋದ್ರಿಂದ ಏನಾಗುತ್ತೆ ಅಂದ್ರೆ ಹಸು ಭಾಳ ಕಂಟ್ರೋಲ್ ಆಗುತ್ತೆ ರೀ. ಅದೊಂದು ದೊಡ್ಡ ಬೆನಿಫಿಟ್ಸ್. ಬೆಳಗ್ಗೆ 1 ಕಪ್ ತೊಗೊಂಡ್ರೆ ಸಾಕು, ಇವನ್ನ ಭಾಳ ಬೇಕಾಗಲ್ಲ. ಇದ್ರಾಗೆಲ್ಲ ಭಾಳ ಕಡಿಮೆ ಅಂದರೆ ಕಡಿಮೆ ಕ್ಯಾಲೋರಿ ಇರ್ತಾವೆ ರೀ. ಕೊಬ್ಬಿನಂಶ ಭಾಳ ಕಡಿಮೆ ಇರುತ್ತೆ. ಹೀಗಾಗಿ ಡಯಟ್ ಮಾಡೋರಿಗೆ ಭಾಳ ಹೆಲ್ಪ್ ಆಕವ್ರಿ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಶುಗರ್ ಇರೋರಿಗೆ, ಈ ಸಕ್ಕರೆ ಕಾಯಿಲೆ ಏನಿರುತ್ತಲ್ಲ ಅಂಥವ್ರು ಸಹ ಇವನ್ನ ಆರಾಮಾಗಿ ತಿನ್ಬೋದು ಸ್ನ್ಯಾಕ್ಸ್ ಟೈಪು. ಈ ಮಖಾನದಾಗ ಏನೈತಲ್ಲ ಫ್ರೆಂಡ್ಸ್, ಭಾಳಷ್ಟು ಪ್ರೋಟೀನು, ಫೈಬರು, ಕಬ್ಬಿಣಾಂಶ, ಕ್ಯಾಲ್ಶಿಯಮ್, ಮೆಗ್ನೀಷಿಯಮ್, ಪೊಟ್ಯಾಷಿಯಮ್ ಈ ಥರ ಹಲವಾರು ಗುಣಗಳದಾವೆ ರೀ. ಸೊ ಹಾಗಾಗಿ ನಮ್ಮ ಹೆಲ್ತಿಗೆ ಭಾಳ ಒಳ್ಳೆಯದು. ವೀಕ್ಲಿ 1-2 ಟೈಮ್ ತಿಂದರೂ ಭಾಳ ಒಳ್ಳೇದು ಫ್ರೆಂಡ್ಸ್. ಇನ್ನು ಡಯಟ್ ಮಾಡೋರು ಡೈಲಿ 1 ಬೌಲ್ ತೊಗೋಬೋದು ರೀ, ಏನೂ ಆಗಲ್ಲ. ಈಗ ಫ್ರೆಂಡ್ಸ್ ಮಖಾನ ಎಲ್ಲ ನಾವು ಒಂಚೂರು ಡ್ರೈ ಫ್ರೈ ಮಾಡಿದ ಮೇಲೆ ಅವನ್ನೆಲ್ಲ ಒಂದು ಕಡೆ ತೆಗೆದಿಟ್ಕೊಂಡಿನಿ ರೀ. ಈಗ ಅರ್ಧ ಪ್ಯಾನಿಗೆ ನಾನು ಒಂಚೂರು ತುಪ್ಪ ಹಾಕತ್ತೀನಿ ಫ್ರೆಂಡ್ಸ್. ತುಪ್ಪ ಎಲ್ಲ ಒಂಚೂರು ಕರಗಿದ ಮೇಲೆ ಇದಕ್ಕೆ ನಾವು ಒಂದು ಸ್ವಲ್ಪ ಅರಿಶಿನ, ಆಮೇಲೆ ಖಾರದ ಪುಡಿ, ಸ್ವಲ್ಪ ಉಪ್ಪು ಇಷ್ಟು ಹಾಕ್ಕೊಂಡ್ರೆ ಸಾಕ್ರಿ. ಇನ್ನೇನು ಅವಶ್ಯಕತೆ ಇಲ್ಲ. ಚಟ್ಪಟ್ ಅಂತ ರೆಡಿ ಆಗ್ಬಿಡುತ್ತೆ ಫ್ರೆಂಡ್ಸ್. ಈವ್ನಿಂಗ್ ಸ್ನ್ಯಾಕ್ಸಿಗೆ ಏನೂ ಇಲ್ಲ ಅಂದರೆ ಇವನ್ನ ನಾವು ಆರಾಮ ಮಾಡ್ಕೊಂಡು ತಿನ್ಬೋದು. ನಾ ಇಲ್ಲಿ ಫ್ರೆಂಡ್ಸ್ ಒಂಚೂರು ಖಾರ ಜಾಸ್ತಿನ ಹಾಕೀನಿ ರೀ. ಸೊ ನಮಗೊಂಚೂರು ಖಾರ ಇದ್ರೆ ನಡಿತೈತಿ, ಇಷ್ಟನೂ ಹಾಕತಿ. ಸೊ ಹಾಗಾಗಿ ಇನ್ನು ಮಖಾನ ಅಂತರೂ ಭಾಳ ಸಪ್ಪಿರ್ತಾವೆ ರೀ. ಸೊ ಖಾರ ಕಡಿಮೆ ತಿನ್ನೋರು ಕಡಿಮೆ ಹಾಕ್ಕೋಬೋದು. ಇಷ್ಟ ನೋಡಿರಿ ಫ್ರೆಂಡ್ಸ್. ಇದು ರೆಸಿಪಿ ಭಾಳ ದೊಡ್ಡದೇನಲ್ಲ, ಬಟ್ ಬೆನಿಫಿಟ್ಸ್ ಭಾಳ ದೊಡ್ಡವದಾವೆ ರೀ. ಸೊ ಹೀಗಾಗಿ ಯಾರು ಟ್ರೈ ಮಾಡಿಲ್ಲ ಅಂದ್ರೆ ಒಂದು ಸಾರಿ ತಂದು ಟ್ರೈ ಮಾಡಿರಿ. ಟೇಸ್ಟ್ ಏನು ಅಷ್ಟು ಚೇಂಜಸ್ ಏನಿರಲ್ಲ, ಚೆನ್ನಾಗೇ ಇರ್ತಾವೆ, ಕ್ರಿಸ್ಪಿಯಾಗಿರ್ತಾವೆ. ಇನ್ನು ಫ್ರೈ ಎಲ್ಲ ಆದಮೇಲೆ ಒಂದು 2 ನಿಮಿಷ ಮುಚ್ಚಿಟ್ಬಿಟ್ರೆ ನಾರ್ಮಲ್ಗಿಂತ ಇನ್ನೂ ಜಾಸ್ತಿನೇ ಕ್ರಿಸ್ಪಿ ಆಗ್ತಾವೆ ರೀ. ಸೊ ನೀವು ಯಾರು ಟ್ರೈ ಮಾಡಿಲ್ಲ ಅಂದ್ರೆ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಇನ್ನು ಸೈಡ್ ನಾನು ಚಹಾ ಮಾಡೋಕ್ಕೂ ಇಟ್ಟಿದ್ದೆ ರೀ. ಸೊ ಸಾಯಂಕಾಲ ಆಗಿತ್ತು. ಸೊ ಹೀಗಾಗಿ 1 ಕಪ್ ಮಖಾನ ಜೊತೆ 1 ಕಪ್ ಚಹಾ ಇದ್ರೆ ಅದರ ಟೇಸ್ಟೇ ಬೇರೆ. ಹೊರಗೆ ಮಳಿನೂ ಬರತ್ತಿತ್ತು. ಸೊ ಹೀಗಾಗಿ ನಿಮ್ಮ ಜೊತೆನೂ ಇದನ್ನು ಶೇರ್ ಮಾಡ್ಕೊಂಡ್ರಾಯ್ತು ಅಂಥೇಳಿ ಈ ವಿಡಿಯೋ ಮಾಡೀನಿ ಫ್ರೆಂಡ್ಸ್. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟೊಂದು ಬೆನಿಫಿಟ್ಸ್ ಅದಾವೆ ಇದರಿಂದ ಅಂಥೇಳಿ. ಸೊ ನೀವು ಯಾರು ಟ್ರೈ ಮಾಡಿಲ್ಲ ಅಂದ್ರೆ ಒಂದು ಸರಿನಾದರೂ ಟ್ರೈ ಮಾಡಿರಿ. ಕುರ್ಕುರೆ, ಲೇಸು ಅವೆಲ್ಲ ಕೊಡೋಕ್ಕಿಂತ ಇಂಥ ಸಾಯಂಕಾಲ ನಾವು ಒಂದು 5 ನಿಮಿಷ ಟೈಮ್ ತೊಗೊಂಡು ಮಾಡಿಕೊಟ್ರೆ ಹೆಲ್ತಿಗೂ ಒಳ್ಳೆಯದು, ತಿನ್ನೋಕ್ಕೂ ಚೆನ್ನಾಗಿರುತ್ತೆ ರೀ. ನನ್ನ ಮಕ್ಳಿಗಂತೂ ಇವು ಭಾಳ ಇಷ್ಟ ಆಕವ್ರಿ ತಿನ್ನೋಕೆ. ಸೊ ಹೀಗಾಗಿ ವಾರದಾಗ 1-2 ಸರಿನಾದರೂ ಕಂಪಲ್ಸರಿ ಮಾಡಿರ್ತೀನಿ ನಾನು. ಪಾಪ್ಕಾರ್ನ್ ತಂದಿರ್ತೀವಿ ರೀ, ಜೋಳ ಇಲ್ಲಾಂದ್ರೆ ಅವು, ಇಲ್ಲಾಂದ್ರೆ ಇವನ್ನ ಮಾಡಿರ್ತೀವಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದರಿಂದ ಎಷ್ಟೊಂದು ಉಪಯೋಗ ಅದಾವಂತಂದು. ನನಗೆ ಎಷ್ಟು ಗೊತ್ತಿತ್ತಾರ ನಾ ಅಷ್ಟನ್ನು ಹೇಳೀನಿ ಫ್ರೆಂಡ್ಸ್. ನೀವು ಯಾರು ಟ್ರೈ ಮಾಡಿಲ್ಲ ಅಂದ್ರೆ ಒಂದ್ಸಲ ಟ್ರೈ ಮಾಡಿ ಟೇಸ್ಟ್ ಹೆಂಗಿತ್ತು ಅಂತ ನನಗೆ ಕಮೆಂಟ್ ಮಾಡಿರಿ. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸಾತೀನಿ ಫ್ರೆಂಡ್ಸ್. ನಿಮಗೇನರ ಇದು ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿರಿ. ಇನ್ನೂ ನೆಕ್ಸ್ಟ್ ವ್ಲಾಗ್ದಾಗ ಸಿಗ್ತೀನಿ ರೀ ಮತ್ತೊಂದು ಹೊಸ ರೆಸಿಪಿ ಜೊತೆಗೆ. ಸೊ ನಿಮ್ಮ ಟೈಮ್ ಕೊಟ್ಟು ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.